ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸ್ವಾತಂತ್ರ್ಯ ದಿನದ ಅಂಗವಾಗಿ 220ನೇ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದ್ದು, ಗಂಗಾ ಸಾಮ್ರಾಜ್ಯ ವೈಭವದ ಥೀಮ್ ಮೂಲಕ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಕರ್ನಾಟಕದ ಮೊದಲ ರಾಜ ಮನೆತನಗಳಲ್ಲಿ ಒಂದಾದಂತಹ ಗಂಗರ ವಿಚಾರ ರಾಜ್ಯದ ಜನರಿಗೆ ಈ ಮೂಲಕ ಹೊರಹೊಮ್ಮುತ್ತಾ ಇದೆ. ಇದರ ಬಗ್ಗೆ ತೋಟಗಾರಿಕಾ ಇಲಾಖೆ ಅಧಿಕಾರಿ ಜಗದೀಶ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜಗದೀಶ್ ಅವರೊಂದಿಗೆ ಈ ಫಲಪುಷ್ಪ ಪ್ರದರ್ಶನದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಅಂಗವಾಗಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ ಬಹಳಷ್ಟು ಒಂದು ಅದ್ದೂರಿಯಿಂದ ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಪ್ರಿಪ್ರೇಷನ್ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಜಗದೀಶ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಈಗಾಗಲೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಅಂದರೆ ಬಹಳಷ್ಟು ಜನ ಬರ್ತಾರೆ. ಈ ಬಾರಿಯ ಥೀಮ್ ಯಾವುದು ಸರ್? ಹಾಗೆಯೇ ಜನ ಯಾವ ರೀತಿ ಬರ್ತಾರೆ ಸರ್? ತಮಗೆಲ್ಲ ತಿಳಿದಿರೋ ಹಾಗೆ ಲಾಲ್ಬಾಗು ಒಂದು ಫಲಪುಷ್ಪ ಪ್ರದರ್ಶನಗಳ ಒಂದು ಪ್ರದರ್ಶನಗಳಿಗೆ ಒಂದು ಐತಿಹ್ಯವಾದಂಥ ಒಂದು ಹಿನ್ನೆಲೆ ಇದೆ. ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನ 220ನೇ ಫಲಪುಷ್ಪ ಪ್ರದರ್ಶನ. ಸೊ ಇದುವರೆಗೂ ಕೂಡ ತಾವು ನೋಡ್ತಾ ಇದ್ದಾಗೆ ಸಾಕಷ್ಟು ದಾರ್ಶನಿಕರು ಈ ರಾಷ್ಟ್ರ ಮತ್ತು ನಾಡಿಗೆ ಏನು ಕೊಡುಗೆಯನ್ನು ಇಟ್ಟಿದ್ದಾರೆ, ಅದನ್ನು ಆಧರಿಸಿ ನಾವು ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ತಾ ಇದ್ದೀವಿ. ಇದೇ ಪ್ರಥಮ ಬಾರಿಗೆ ಕನ್ನಡ ನಾಡನ್ನು ಆಳದಂಥ 13-14 ಪ್ರತಿಷ್ಠಿತ ರಾಜ ಮನೆತನಗಳಲ್ಲಿ ಒಂದಾದಂತಹ ಏನು ಗಂಗರು, ಈ ಒಂದು ರಾಜ್ಯವನ್ನು ಕದಂಬರು ಮತ್ತು ಗಂಗರು ಜೊತೆಯಾಗಿ ಏನು ಕನ್ನಡ ನಾಡನ್ನು ಕಟ್ಟತಕ್ಕಂಥ ಒಂದು ಪ್ರಾರಂಭದ ದಿನ ಇದೆ. ಕ್ರಿಸ್ತ ಶಕ 325ರಿಂದ 1000 ಇಸ್ವಿವರೆಗೂ ಕೂಡ ಸುಮಾರು 7 ಶತಮಾನಗಳ ಸುದೀರ್ಘ ಕಾಲ ಕನ್ನಡ ನಾಡನ್ನು ಆಳಿದ್ದಾರೆ. ಹಾಗಾಗಿ ಗಂಗ ಸಾಮ್ರಾಜ್ಯ ವೈಭವ ಅಂಥೇಳಿ ಗಂಗರು ಈ ನಾಡನ್ನು ಆಳಿದಂತಹ ವೈಭವ ಮತ್ತು ಅವರು ಶಿಲ್ಪಕಲೆಗೆ, ವಾಸ್ತುಶಿಲ್ಪಕ್ಕೆ, ಕೃಷಿಗೆ ನೀಡಿದಂಥ ಒಟ್ಟಾರೆ ಕೊಡುಗೆಗಳನ್ನ ಸ್ಮರಿಸ್ತಕ್ಕಂಥ ಪ್ರದರ್ಶನವಾಗಿ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಪ್ರತಿ ಬಾರಿ ಕೂಡ ಒಂದೊಂದು ರೀತಿಯಾದಂತಹ ಥೀಮನ್ನು ಇಟ್ಕೊಂಡಿದ್ದೀರಾ. ಜನರು ಕೂಡ ಬಹಳಷ್ಟು ಮೆಚ್ತಾರೆ. ಈ ಬಾರಿ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ? ಹೊರಗಿನ ಪಾರ್ಕಿಂಗ್ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್? ಸೊ ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು 10ರಿಂದ 11 ಲಕ್ಷ ಜನ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಪೊಲೀಸ್ ಏನು ಬೆಂಗಳೂರು ಸೌತ್ DCP ಅವರು ಲ್ಯಾಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಹಿರಿಯ ಅಧಿಕಾರಿಗಳ ಜೊತೆ ನಮ್ಮ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಿದ್ದೀವಿ. ಸೊ ಇಲ್ಲಿ ಸುಮಾರು ಪ್ರತಿ ದಿವಸ 450ರಿಂದ 500 ಪೊಲೀಸು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಮತ್ತು ಹಿರಿಯ ಅಧಿಕಾರಿಗಳ ಒಂದು ಉಸ್ತುವಾರಿ ಇರುತ್ತೆ. ಮತ್ತು ಟ್ರಾಫಿಕ್ ಇಲ್ಲಿ ಬರ್ತಕ್ಕಂಥವ್ರಿಗೋಸ್ಕರ ಈಗ ಏನಾಗುತ್ತೆ, ಮೆಟ್ರೋ ಕನೆಕ್ಟಿವಿಟಿ ಇದೆ. ಹಾಗಾಗಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಒಂದು ವಿನಮ್ರ ಕೋರಿಕೆ ಅಂತಂದರೆ ಪ್ರತಿ 2 ನಿಮಿಷಕ್ಕೊಮ್ಮೆ ಮೆಟ್ರೋ ಚಾಲನೆ ಇರೋದರಿಂದ ಸಾಕಷ್ಟು ಜನ ಮೆಟ್ರೋದಲ್ಲಿ ಬನ್ನಿ, ಈ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸ್ಬೋದು ಅಂತ. ಆದಾಗ್ಯೂ ಕೂಡ ಒಂದು 5 ಕಡೆ ಇದು ಏನು ವಾಹನ ನಿಲ್ದಾಣ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ. ಲಾಲ್ಬಾಗ್ ಪಕ್ಕ ಇರತಕ್ಕಂಥ ಹಾಪ್ಕಾಮ್ಸು, ಶಾಂತಿನಗರ, ಆಲಮೀನ್ ಕಾಲೇಜು ಮತ್ತು JC ರಸ್ತೆಯಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಪಾರ್ಕಿಂಗ್ ಕೂಡ ಇದೆ. ಮತ್ತು ವಿಶೇಷವಾಗಿ ಒಳಗಡೆ ಬರ್ತಕ್ಕಂಥ ಪ್ರದರ್ಶನ ವೀಕ್ಷಣೆ ಮಾಡ್ತಕ್ಕಂಥ ಪ್ರವಾಸಿಗರ ಸುರಕ್ಷತೆಗೆ ಈ ಬಾರಿ ಸುಮಾರು 5 ಮಿನಿ ಹಾಸ್ಪಿಟಲ್ನ ತೆರೆದಿದ್ದೀವಿ. 5 ಆಂಬುಲೆನ್ಸ್ಗಳಿದೆ. ಮತ್ತು ಅದರ ಜೊತೆಗೆ ಬರ್ತಕ್ಕಂಥ ಏನು ಪ್ರವಾಸಿಗರ ಅನುಕೂಲಕ್ಕೋಸ್ಕರ ಸುಮಾರು 15 ಹೆಚ್ಚುವರಿ ನೀರಿನ ಘಟಕಗಳನ್ನ ತೆರೆದಿದ್ದೀವಿ. ಸುಮಾರು 9 ಶೌಚಾಲಯಗಳಿದೆ. ಅದರ ಜೊತೆ ಹೆಚ್ಚುವರಿಗೆ 5 ಶೌಚಾಲಯಗಳಿದೆ. ಸೊ ಈ ರೀತಿ ಎಲ್ಲ ಮತ್ತು ಬ್ಯಾರಿಕೇಡ್ ವ್ಯವಸ್ಥೆ ಇದೆ. ಅಡಿಷನಲಿ ನಾವು ಆ್ಯಕ್ಚುಲಿ ಹೋಮ್ ಗಾರ್ಡ್ಸ್ ವ್ಯವಸ್ಥೆನೂ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಆಮೇಲೆ ಇಡೀ ಲಾಲ್ಬಾಗನ್ನು ಭಾಳ ಪರಿಸರ ಪೂರಕವಾಗಿ ಮಾಡಬೇಕು, ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಅಂತೇಳಿ ಸುಮಾರು 5 ಸಂಘಟನೆಗಳ ಜೊತೆ 1500 ಜನ ವಾಲಂಟ್ರೀಸ್ ಕೂಡ ಇದಕ್ಕೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಒಟ್ಟಾರೆ ಈ ಒಂದು ಪ್ರದರ್ಶನ ಒಂದು ಪರಿಸರ ಸ್ನೇಹಿಯಾಗಬೇಕು, ಭಾಳ ಉತ್ತಮವಾಗಿ ಮೂಡಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಕೆಲಸ ಮಾಡ್ತಾ ಇದೆ. ಓಕೆ ಸರ್, ಯಾವೆಲ್ಲ ಹೂಗಳನ್ನು ಬಳಕೆ ಮಾಡ್ತಾ ಇದ್ದೀರಾ? ಬೇರೆ ದೇಶದಿಂದ ಯಾವುದನ್ನೆಲ್ಲ ತರಿಸಿದ್ದೀರಾ ಸರ್? ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಒಟ್ಟಾರೆ 34 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನ ಬಳಕೆಯಾಗಿದೆ. ಸೊ ಇದರಲ್ಲಿ 100ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಇಲ್ಲಿ ಒಂದು 7 ಬಗೆಯ ಹೂಗಳು ವಿದೇಶಿ ಹೂಗಳಾಗಿದೆ. ಸೊ ಈಗ ಕ್ಲಾರ್ಕಿಯಾ ಅಂತಕ್ಕಂಥದ್ದು ಆ್ಯಕ್ಚುಲಿ ಏನೋ ಒಂದು ಕೀನಿಯಾದಿಂದ ಕೆಲವು ಹೂಗಳು ಬರ್ತಾಯಿದೆ, ಥಾಯ್ಲ್ಯಾಂಡಿಂದ ಕೆಲವು ಆರ್ಕಿಡ್ಸ್ ಬರ್ತಾಯಿದೆ. ಸೊ ಅದೇ ರೀತಿ ಇದು ಸೌತ್ ಅಮೆರಿಕಾದಿಂದನೂ ಕೆಲವು ಹೂಗಳು ಬರ್ತಾಯಿದೆ. ಅದನ್ನು ಹೊರತುಪಡಿಸಿ ಕರ್ನಾಟಕ, ತಮಿಳುನಾಡು, ಕೇರಳ, ಪೂನಾ ಮತ್ತು ನಮ್ಮ ರಾಜ್ಯದ ಏನು ಪ್ರತಿಷ್ಠಿತ ಗಿರಿಧಾಮಗಳಿದೆ, ಊಟಿ ಗಿರಿಧಾಮ ಇರ್ಬೋದು, ನಂದಿ ಗಿರಿಧಾಮ ಇರ್ಬೋದು, ಅಲ್ಲಿಂದನೂ ಕೂಡ ಸುಮಾರು 30ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಶೀತ ಹೊಲಿದ ಹೂಗಳು ಬರ್ತಾಯಿದೆ. ಅದನ್ನು ಹೊರತುಪಡಿಸಿ ಸುಮಾರು 85ಕ್ಕೂ ಹೆಚ್ಚು ಟ್ರಾಪಿಕಲ್ ಫ್ಲವರ್ಸು ಈ ಸಾರಿ ದೊಡ್ಡ ಮಟ್ಟದಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಆಮೇಲೆ ಲಾಲ್ಬಾಗ್ ತಮಗೆಲ್ಲ ಗೊತ್ತಿರೋ ಹಾಗೆ 240 ಎಕರೆ ಪ್ರದೇಶದ ವಿಸ್ತರಣದಲ್ಲಿ ಹರಡಿದೆ. ಅಲ್ಲಿ ಸುಮಾರು 14 ಲಕ್ಷಕ್ಕೂ ಹೆಚ್ಚು ಕುಂಡದಲ್ಲಿ ಮತ್ತು ಬೆಡ್ಗಳಲ್ಲಿ ಬೆಳೆದಂಥ ವೈವಿಧ್ಯಮಯವಾದಂಥ ಹೂಗಳ ಒಂದು ಕಾರುಬಾರು ಈ ಬಾರಿ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ ಮೇಡಮ್. ಧನ್ಯವಾದ. ಅಡಿಷನಲ್ ಡೈರೆಕ್ಟರ್ ಜಗದೀಶ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.